ಬಹಳ ವರ್ಷಗಳ ಹಿಂದೆನೇ ಹೇಳಿದ್ದಾರೆ. 850 ವರ್ಷಗಳ ಹಿಂದೆನೇ ಬಸವಣ್ಣವರು ಮೌಢ್ಯಗಳೆಲ್ಲ ಹೋಗ್ಬೇಕು, ಕಂದಾಚಾರಗಳು ಹೋಗ್ಬೇಕು, ಮೂಢನಂಬಿಕೆಗಳು ಹೋಗ್ಬೇಕು, ಮನುಷ್ಯರ ಸಮಾಜ ನಿರ್ಮಾಣ ಆಗ್ಬೇಕು ಅಲ್ವಾ? ಅದಕ್ಕೆ ನಾವು ಜವಾಬ್ದಾರಿಯಿಂದ ಕೆಲಸ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಈಗ ಯಾವ ನಮ್ಮ ದೇಶದಲ್ಲಿ ಅನೇಕ ಧರ್ಮಗಳಿದ್ದಾವೆ, ಅನೇಕ ಜಾತಿಗಳಿದ್ದಾವೆ. ಯಾವ ಧರ್ಮನೂ ಕೂಡ ಪರಸ್ಪರ ಪ್ರೀತಿಸುವಂತ ಹೇಳ್ತದೆ ಹೊರತು ಪರಸ್ಪರ ದ್ವೇಷ ಮಾಡಿ ಅಂತ ಯಾವ ಧರ್ಮನೂ ಕೂಡ ಹೇಳಲ್ಲ. ಯಾವ್ದಾದ್ರು ಧರ್ಮ ದ್ವೇಷಿಸುವಂತ ಹೇಳ್ತದ? ಪ್ರೀತಿ ಮಾಡುವಂತ ಹೇಳ್ತದೆ. ಎಲ್ಲರೂ ಸಮಾನವಾಗಿ ಕಾಣಪ್ಪ, ಎಲ್ಲರೂ ಮನುಷ್ಯರಾಗಿ ಇರ್ತಕ್ಕಂಥದ್ದನ್ನು ಮಾಡಬೇಕು. ಕನಿಷ್ಠ ಪಕ್ಷ ವಿದ್ಯಾವಂತರಾದರೂ ಇದು ಮಾಡಬೇಕಲ್ಲ. ವಿದ್ಯಾವಂತರ ಜಾತಿ ಮಾಡಕ್ಕೆ ಶುರು ಮಾಡಿಬಿಟ್ರೆ ಅದಕ್ಕೆ ವೈಚಾರಿಕ ವಿದ್ಯೆ ಸಿಕ್ಕಬೇಕು, ವೈಜ್ಞಾನಿಕ ವಿದ್ಯೆ ಸಿಕ್ಕಬೇಕು ಪ್ರತಿಯೊಬ್ಬರಿಗೂ ಅಂತಕ್ಕಂಥದ್ದು ಉದ್ದೇಶ. ನೀವು ಹಾಸ್ಟೆಲ್ ಓದ್ದವರು, ಇಲ್ಲಿ ಎಲ್ಲ ಜಾತಿಯವರು ಇರ್ತಾರೆ. ಹಿಂದುಳಿದ ಜಾತಿ ಒಂದೇ ಅಲ್ಲ, ಎಲ್ಲ ಜಾತಿಯವರು ಇರ್ತಾರೆ. ಅಲ್ಲಿ ಹಾಸ್ಟೆಲಲ್ಲಿರುವಾಗ ಒಂದೇ ಪಂಕ್ತಿನಲ್ಲಿ ಊಟ ಮಾಡಿರ್ತೀರಿ, ಎಲ್ಲರೂ ಒಟ್ಟಿಗೆ ಸಹಬಾಳ್ವೆ ಮಾಡ್ತೀರಿ. ಇಡೀ ಜೀವನದಲ್ಲೂ ಹಂಗೆ ಇರ್ಬೇಕಲ್ಲ. ಅಲ್ಲಿಂದ ಬಂದ ತಕ್ಷಣ ಬದಲಾವಣೆ ಆಗ್ಬಿಟ್ರೆ ನಮ್ಮ ಸಂವಿಧಾನದಲ್ಲಿ ಏನಂತ ಹೇಳಿದೆ? ಇನ್ನೊಂದು ಧರ್ಮದವ್ರ ಬಗ್ಗೆ ಸಹಿಷ್ಣುತೆ ಇರಬೇಕು, ಸಹಬಾಳ್ವೆ ಇರಬೇಕು ಅಂತ ಹೇಳ್ತಾರೆ. ಸಹಿಷ್ಣುತೆ, ಸಹಬಾಳ್ವೆ.